ಆ್ಯಂಡ್ ಯಾರೋ ಹೆಸರು ಹೇಳದೆ ಮಿಸ್ಕಿಸ್ ಮಾಡೋದು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಎಲ್ಲರೂ ಮಾತಾಡಿದ್ರು. ಸಾರ್ ರಮೇಶ್ ಸರ್ ಮಾತಾಡಿದ್ರು, ದತ್ತಣ್ಣ ಸಾಹೇಬ್ರು ಮಾತಾಡಿದ್ರು, ನಮ್ಮ ಹೀರೋಯಿನ್ ಮಾತಾಡಿದ್ರು, ಧ್ರುವ ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ದಾರೆ. ನಾನೇನು ಸ್ಪೆಷಲಾಗಿ ಏನು ಮಾತಾಡೋದು ಬೇಡ. ಇಲ್ಲಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಏಪ್ರಿಲ್ 30ಕ್ಕೆ. ಆ್ಯಂಡ್ ನಾವು ಹಿಂದೆ ಏನು ಮಾಡಿದ್ವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂದೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಸಿನಿಮಾ 30ಕ್ಕೆ ಬರ್ತಾ ಇದೆ, ಅದನ್ನು ನೋಡಿ. ಇದಕ್ಕೆಲ್ಲದಕ್ಕೂ ಕಾರಣ ಅಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ನ ಹೀರೋ ಅಂತಿದ್ದೆ ಯಾವಾಗ್ಲೂ. ನನ್ನ ಸಿನಿಮಾಗಳ ಮ್ಯೂಸಿಕ್ ಡೈರೆಕ್ಟರ್ ಹೀರೋ ಅಂತಿದ್ದೆ. ಆಮೇಲೆ ಯಾವಾಗಲೂ ಧ್ರುವನು ಅದೇ ಹೇಳ್ತಿದ್ದ. ಈ ಸಿನಿಮಾಗೆ ಆ್ಯಕ್ಚುಲಿ ಹೀರೋ ಬಂದ್ಬಿಟ್ಟು KVN ಅವರು. ಯಾಕೆ ಹಂಗೆ ಹೇಳ್ತೀನಿ ಅಂತಂದರೆ, ಒಬ್ಬ ನಿರ್ಮಾಪಕ ಆದವನು ಒಂದು ಸಿನಿಮಾ ಮಾಡ್ಬೋದು ಆರಾಮ್ಸೆ. ಅವ್ರಿಗೊಂದು ಲಿಮಿಟ್ ಇರ್ತದೆ, ಒಂದು ಬಜೆಟ್ ಇರ್ತದೆ, ಒಂದು ಲಿಮಿಟ್ ಇರುತ್ತೆ. ಅಂದರೆ ಇಷ್ಟರಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಒಂದು ವರ್ಷದಲ್ಲಿ ಸಿನಿಮಾ ಮುಗಿಸ್ಬಿಟ್ಟು ರಿಲೀಸ್ ಮಾಡಬೇಕು. ಯಾಕಂದರೆ ಎಲ್ಲ ನಿರ್ಮಾಪಕನ ಆಸೆಗಳು ಅದೇ ಇರ್ತದೆ. ಯಾಕಂದ್ರೆ ಬಂಡವಾಳ ಹಾಕೋರು ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ತಾರೆ. ಬಟ್ KVN ಸರ್ ತುಂಬ ಇಂಗ್ಲೀಷ್ ವರ್ಡ್ ಅಂದರೆ ತುಂಬ ಫ್ಯಾಷನ್ ಕರೆಕ್ಟಾ? ಫ್ಯಾಷನ್, ಓಕೆ, ಐ ಡೋಂಟ್ ನೋ, ಸಾರಿ, ಓಕೆ. ತುಂಬ ಅವ್ರಿಗೆ ಫ್ಯಾಷನ್ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾನು ಏನಾದರೂ ಮಾಡಿ ಅವ್ರಿಗೆ ವಾಟ್ಸಪ್ಪಲ್ಲಿ ಏನೋ ಕಳಿಸಿದ್ರೆ, ಪ್ರೇಮ್ ಸರ್ ಇನ್ನೇನಾದರೂ ಮಾಡ್ಬೋದು ನೋಡಿ, ಇದನ್ನ ಇದು ಹಿಂಗೇನೋ ಮಾಡ್ಬೋದು ನೋಡಿ. ಅಂದರೆ ಅವ್ರಿಗೆ ಎಷ್ಟು ತುಡಿತಾ ಅಂದರೆ, ಅವ್ರಿಗಿರೋ ಜಾಬ್ಗೆ, ಅವ್ರಿಗಿರೋ ಟೈಮಿಂಗ್ಸ್ಗೆ ಅವರು ಅಷ್ಟು ನೋಡಿ, ಅಷ್ಟು ಎನರ್ಜಿಕ್ ಆಗಿ ಇನ್ನೂ ನಮಗೆ ಪುಷ್ ಮಾಡೋರು ಅವರು. ಇನ್ನೂ ಏನೋ ಮಾಡ್ಬೋದು ನೋಡಿ, ಸಮಥಿಂಗ್ ಡೂ, ಏನೋ ಚೇಂಜ್ ಮಾಡ್ಬೋದು ನೋಡಿ ಅದನ್ನ ಅಂತ. ಅಂದರೆ ಟಿಲ್ ನಾನು ಟ್ರೈಲರ್ ಇವತ್ತು ಲಾಂಚ್ ಆಗಿದೆ, ನೆನ್ನೆನೂ ಕೂಡ ಫ್ರೆಂಡ್ಸ್ ಅದು ನೋಡಿ ಅಂದರೆ ಅಷ್ಟು ಕುತೂಹಲ, ಅಷ್ಟು ಫ್ಯಾಷನೇಟು, ಅಷ್ಟು ಸಪೋರ್ಟು. ಈ ಥರ ಒಬ್ಬ ನಿರ್ಮಾಪಕ, ಈ ಥರ ಒಬ್ಬ ಸಂಸ್ಥೆ ನನಗೆ, ಸಾರಿ ಏಕವಚನದಲ್ಲಿ ಮಾತಾಡ್ತೇನೆ ನಿರ್ಮಾಪಕ ಅಂತ, ಸಾರಿ ಫಾರ್ ಎನ್ಕರೇಜ್ ಸರ್. ಆ್ಯಂಡ್ ಈ ಥರ ಒಂದು ಸಂಸ್ಥೆ ಕನ್ನಡ ಚಿತ್ರಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂಸ್ಥೆ ಇದು. ಆಮೇಲೆ ಎಷ್ಟೋ ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದಾರೆ ಸರ್. ಹೀಗೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಆ್ಯಂಡ್ ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಅದಕ್ಕೆ ಅವ್ರನ್ನ ಯಾವಾಗಲೂ ಅಷ್ಟೇ, ಯಾಕೆ KD ಸಿನಿಮಾ ಹೀರೋ ಯಾರು ಅಂದರೆ ಇಲ್ಲಿ ಧ್ರುವ ಅಲ್ಲ, ಪ್ರೇಮ್ ಅಲ್ಲ, ರವಿ ಸರ್ ಅಲ್ಲ, ರಮೇಶ್ ಸರ್ ಅಲ್ಲ, ಆ್ಯಂಡ್ ಯಾರು ಅಲ್ಲ, ಓನ್ಲಿ KVN ಸರ್. ಸೊ ಬಿಕಾಸ್ ದ ಗಟ್ಸ್ ಅಂತೀವಲ್ಲ, ಗಟ್ಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅದೇನೋ ಗುಂಡಿಗೆ ಇರ್ಬೇಕು, ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಅವನು ಗುಂಡಿಗೆ ಇರ್ಬೇಕು ಬಿಡ್ರ, ತಾಕತ್ ಇರ್ಬೇಕು ಬಿಡ್ರಲ್ಲ ಅಂತೀವಲ್ಲ. ಸೊ ಆ ಮಟ್ಟಕ್ಕೆ ಅದಕ್ಕೆ ಪವರ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ, ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ ಸರ್. ಸೊ ಎನಿಥಿಂಗ್ಸ್ ಆ್ಯಂಡ್ ಜಯ ಆಂಜನೇಯ ಗುರು, ಜಯ ಆಂಜನೇಯ. ಆ್ಯಂಡ್ ಧ್ರುವನ್ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಸಿನಿಮಾ ನೋಡಿದವ್ರು ಯಾರೇ ಆಗಲಿ, ಅಂದರೆ ಸೆನ್ಸಾರ್ ಆಫೀಸರ್ ನೋಡಿದ್ರು, ಆ್ಯಂಡ್ ಸುಮಾರು ಜನ ಸಿನಿಮಾ ನೋಡಿದ್ರು. ಸುಮಾರು ಜನ ಅಂದರೆ ಬೇರೆ ನೋಡಿಲ್ಲ, ಸೆನ್ಸಾರ್ ಆಫೀಸರ್ ಅಂಡ್ ಟೆಕ್ನಿಷಿಯನ್ಸ್ ಎಲ್ಲ. ಸೆನ್ಸಾರ್ ಅವ್ರು ಫಸ್ಟ್ ನೋಡಿದ ತಕ್ಷಣ ಒಂದೇ ಹೊಗಳಿದ್ರು ಅವರು, ಏನು ಚೆನ್ನಾಗಿ ಮಾಡಿದಾನೆ ಧ್ರುವ, ಸಖತ್ತಾಗಿ ಮಾಡಿದಾನೆ ಸರ್, ತುಂಬ ಚೆನ್ನಾಗಿ ಮಾಡಿದಾನೆ ಸರ್ ಅಂತ. ಅಂದರೆ ಅಷ್ಟು ಮಟ್ಟಿಗೆ ಇದಾಗಿದೆ ಮಗನೇ ನೀನು. ಎಲ್ಲರೂ ಇಲ್ಲ ಅಂತಕ್ಕಂಥ ಬಾಂಬೆ ಸೆನ್ಸಾರ್ ಆಫೀಸರು ಹೇಳಿದ್ರು, ಹೊರಗಡೆ ನಿಂತಿದ್ದೆ, ಓಕೆ ವೆಲ್ ಮೇಡ್ ದಿಸ್ ಗಾಯ್ ಇಸ್ ಗುಡ್ ಅಂತ. ಗೊತ್ತಲ್ಲ, ನನ್ನ ಇಂಗ್ಲೀಷು ಅವ್ರ ಇಂಗ್ಲೀಷು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ನಡೀತಾ ಇರ್ತದೆ. ಸೊ ನಾನು ಅಕಸ್ಮಾತ್ ನನಗೇನಾದ್ರು ಗೊತ್ತಿಲ್ಲ ಅಂದಾಗ ಸುಪ್ರೀತ್ ಅವ್ರಿಗೆ ಹೇಳಿವೆ, ಮಗನೇ ಮಾತಾಡಲ್ಲ, ಮಾತಾಡ ನೀನು ಅಂತ ಅವ್ರಿಗೆ ಹೇಳ್ತಿದ್ದೆ. ಸೊ ಹಿಂಗೆ ತುಂಬ ಚೆನ್ನಾಗಿ ಮಾಡಿದೆ, ನೀನು ತುಂಬ ಚೆನ್ನಾಗಿ ಮಾಡಿದೆ ಮಗನೇ. ನಾನು ಎಲ್ಲರನ್ನೂ ಹೊಗಳೋದ್ಕಿಂತ ಹೆಚ್ಚಾಗಿ ಸಿನಿಮಾ 30ನೇ ತಾರೀಕು ಬರುತ್ತೆ, ದಯವಿಟ್ಟು 30ಕ್ಕೆ ಬರ್ತಾ ಇದೆ, ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ಇದು ಕನ್ನಡ ಸಿನಿಮಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಸ್ಥೆ, ತುಂಬ ಫ್ಯಾಷನೇಟ್ ಆಗಿ, ತುಂಬ ಇದಾಗಿ. ನಾವು 3 ವರ್ಷ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ನಮ್ಮನ್ನ ಅವರು KVN ಸರ್ ಮೇಂಟೈನ್ ಮಾಡಿದಾರಲ್ಲ. ಫಸ್ಟ್ ಆಫ್ ಆಲ್ ಪ್ರೇಮ್ ಅಂದ ತಕ್ಷಣ, ಅಯ್ಯೋ ನನ್ನ ಮಗ ಬಜೆಟ್ ಜಾಸ್ತಿ ಮಾಡ್ತಾನೆ ಗುರು, ಅಯ್ಯೋ ವರ್ಷಾನ್ಗಟ್ಟೆ ಹೇಳಿತಾನೆ ಗುರು ಅಂತಾರೆ. ಅಂಥದ್ರಲ್ಲಿ ನಮ್ಮನ್ನ ಸಾಕಿದ್ದಾರೆ. ಸೊ ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ. ಆ್ಯಂಡ್ ರಮೇಶ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಸಿನಿಮಾ ನೋಡೋದ್ಮೇಲೆ ಮಾತಾಡ್ತೀನಿ. ರಮೇಶ್ ಸರ್ ಬಗ್ಗೆ ತುಂಬ ಚಮಕಿದೆ. ಸಿನಿಮಾ ಟೋಟ್ಲಿ ಡಿಫ್ರೆಂಟ್, ಬೇರೆ ಆಯಾಮದಲ್ಲಿ ಹೋಗುತ್ತೆ. ಆ್ಯಂಡ್ ನಮ್ಮ ಡಾರ್ಲಿಂಗ್ ಇವತ್ತು ಬರಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅವ್ರದ್ದು ಯಾವುದೋ ಆ್ಯಡ್ ಶೂಟಲ್ಲಿ ಇದ್ದಾರೆ, ಸೊ ಅದರಿಂದ ಬರೋಕ್ಕಾಗಿಲ್ಲ. ಬಟ್ ಬರ್ತಾರೆ, ಅದನ್ನು ನೆಕ್ಸ್ಟ್ ವೀಕಲ್ಲಿ ಅವ್ರದ್ದೊಂದು ಸುದ್ದಿಗೋಷ್ಠಿ ಮಾಡ್ತೀನಿ, ನಿಮ್ಮನ್ನೆಲ್ಲ ಕರಿತೀನಿ. ಸೊ ಅವರು ಎಂಟ್ರಿ ಆಗ್ತಾರೆ, ಕಾಲಭೈರವ. ಸೊ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಶೇಡ್, ಡಿಫ್ರೆಂಟ್ ಎಂಟ್ರಿ. ಆ್ಯಂಡ್ ಈ ಸಿನಿಮಾ ಇವಾಗಲೇ ಹೇಳ್ಬಿಡ್ತಾ ಇದೆ ನಿಮ್ಗಳಿಗೆ, ಈ ಸಿನಿಮಾ ನೋಡುವಾಗ ಇದೇನು ಟ್ರೈಲರ್ ಅಂತ ನೋಡಿದ್ರಿ, ಇವಾಗ ಈ ಸಿನಿಮಾನೇ KDನೇ ಟ್ರೈಲರ್. ಎಂಟೈರ್ ಸಿನಿಮಾ, ಹೋಲ್ ಸಿನಿಮಾ ಇಸ್ ಅ ಟ್ರೈಲರ್.
ನೀವು ಪ್ರತಿ ಪಾತ್ರಗಳು ಹುಟ್ಟುತ್ತವೆ, ಪ್ರತಿ ಪಾತ್ರಗಳು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರಗಳು ಎಂಡ್ ಆಗಲ್ಲ. ಸೊ ಆ ಎಂಡ್ ಯಾವಾಗ ಆಗುತ್ತೆ ಅಂದ್ರೆ ನೀವೆಲ್ಲ ಸಿನಿಮಾ ನೋಡಿದಾಗ ನೀವೇ ಅರ್ಥ ಮಾಡ್ಕೊತೀರ ಅದನ್ನ. ಬಟ್ ದಿಸ್ KD ಸಿನಿಮಾ ಇಸ್ ಓನ್ಲಿ ಟ್ರಯಲ್. ಓಕೆ, ಪ್ಲೀಸ್ ವಾಚ್ 30th 30ಕ್ಕೆ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೊ. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಟ್ ಆದರೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲ ಅಳಲ್ಲ, ಯಾಕೆ ಅಳ್ಬೇಕು, ಒಳ್ಳೆ ಆಯ್ತು ರೀ, ಒಳ್ಳೆ ಚೆನ್ನಾಗಿ ಸಾಕಿದಾರೆ ನಮ್ಮನ್ನ. KVN ಸರ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ, ಯಾವ್ಯಾಕೆ ಕೇಳಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾರ್ಗೆ ಆಕ್ಚುಲಿ ನಾನು ಯಾವಾಗಲೂ ರೇಗಿಸ್ತಾ ಇದ್ದೆ, ನಮ್ಮ ಮೇಡಮ್ ಯಾವಾಗಲೂ ರೇಗಿಸೋಳು, KVN ಸರ್ ಯಾಕೆ ಬರಲ್ಲ ಬೇರೆ ಇದಕ್ಕೆ ಅಂತ. ಸೊ ಅವ್ರು ಯಾವಾಗಲೂ ಹೇಳೋರು, ಬರ್ತೀನಿ, ನಾನು ಬರ್ತೀನಿ ಪ್ರೇಮ್. ಯಾಕಂದ್ರೆ ನಾನು ಯಾವಾಗಲೂ ಕೇಳ್ತಿದ್ದೆ ಅವ್ರಿಗೆ, ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ. ಇವಾಗ ಬಂದ್ರು ಬ್ಲೆಸ್ ಇದು ಏನೋ ಹೇಳ್ತಾರಲ್ಲ, ವಿಶ್ ಮಾಡ್ಬಿಟ್ಟೋಣ ಅಂತ ಬಂದೆ ಪ್ರೇಮ್ ಅಂದ್ರು. ನಾ ಹೇಳ್ದೆ, ನೋ ಸರ್ ಪ್ಲೀಸ್, ನೀವು ಇರ್ಬೇಕು, ನೀವು ದಯವಿಟ್ಟು ಅಂತ. ಬಿಡಿ ಪ್ರೇಮ್, ನೀವು ಮಾಡ್ರಿ, ನೀವು ಮಾಡ್ತೀರಾ? ಇಲ್ಲ ಸರ್ ಪ್ಲೀಸ್, ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್ ಮಾಡಿ ಇರಿಸ್ಕೊಂಡಿದ್ದೀನಿ ಅವ್ರನ್ನ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಸರ್, ಲವ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಐ ಥಿಂಕ್ ಎಂಟೈರ್ KD ಟೀಮ್ಗೆ ನಾನು ಬನ್ನಿ ಸರ್, ಇಲ್ಲಿ ಬನ್ನಿ. ಪ್ರೇಮ್ ಸರ್ ಇನ್ನ ಮಾತಾಡಕ್ಕೆ ಇರ್ಬೋದು. ಐ ಥಿಂಕ್ ಅವ್ರದಿನ್ನ ಮುಗ್ದಿಲ್ಲ. ಅವರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಅಂತ ನಾನು ಬಂದು ಎಲ್ಲರಿಗೂ ವಿಶ್ ಮಾಡೋಣ. ಥ್ಯಾಂಕ್ಸ್ ಎಲೆನಾ ಫಾರ್ ಮೇಕಿಂಗ್